ಮಶಾಕ ಅಬ್ದುಲ್ ತಾಳಿಕೋಟೆ ಅವರಿಗೆ ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ನವಕರ್ನಾಟಕ ಸ್ವಾಭಿಮಾನ ವೇದಿಕೆ ಶ್ರೀ ಎಂ.ಎಚ್. ರಾಮಾಂಜನಪ್ಪ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು ಅವರ ಸಾರಥ್ಯದಲ್ಲಿ ನಡೆದ ಟಿ ಚೆನ್ನಯ್ಯ ರಂಗಮಂದಿರ ಕಾರ್ಯಕ್ರಮದಲ್ಲಿ ವಿವಿಧ ಸಾಹಿತ್ಯ, ಶಿಕ್ಷಣ, ಸಮಾಜ ಸೇವೆ, ಬರವಣಿಗೆ, ಕ್ರೀಡೆ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಸಾಧನೆಗೈದ ಸಾಧಕರನ್ನ ಗುರುತಿಸಿ ಪ್ರೋತ್ಸಾಹಿಸುವ ಮೂಲಕ ನನಗೂ ಸಹ ಬರವಣಿಗೆಯ ಕ್ಷೇತ್ರದಲ್ಲಿ ಈ ವರ್ಷದ ಸಂಗೊಳ್ಳಿ ರಾಯಣ್ಣ ಶೌರ್ಯ ರಾಜ್ಯ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ನಿನ್ನೆಯ ಸ್ಮರಣೀಯ ಕಾರ್ಯಕ್ರಮದ ಝಲಕ್ ಮುಖ್ಯವಾಗಿ ಅಪ್ಪಟ ಪುಸ್ತಕ ಮೂಡಿಬಂದಿದ್ದು ಖುಷಿ ಕೊಟ್ಟಿತ್ತು. ನಿಮ್ಮ ಈ ಪ್ರೀತಿಯ ಪ್ರೋತ್ಸಾಹಕ್ಕೆ ಹೃತ್ಪೂರ್ವಕ ಮನದಾಳದ ವಂದನೆಗಳು. ನವಕರ್ನಾಟಕ ಸ್ವಾಭಿಮಾನ ವೇದಿಕೆಯಲ್ಲಿ 7ನೇ ವರ್ಷದ ಅದ್ದೂರಿ ಕನ್ನಡ ರಾಜ್ಯೋತ್ಸವ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಶ್ರೀ ಎಂ.ಎಚ್. ರಾಮಾಂಜನಪ್ಪ ವೇದಿಕೆ ಸಂಸ್ಥಾಪಕರು ಹಾಗೂ ರಾಜ್ಯಾಧ್ಯಕ್ಷರು, ಕಸಾಪ ಜಿಲ್ಲಾಧ್ಯಕ್ಷರು ಶ್ರೀ ಗೋಪಾಲಗೌಡ, ಕೋಲಾರ ಜಿಲ್ಲೆ ಬಿಜೆಪಿ ಜಿಲ್ಲಾ ಅಧ್ಯಕ್ಷರು ಶ್ರೀ ಓಂ ಶಕ್ತಿ ಚಲಪತಿ, ಸಂಘಟನೆಯ ರಾಜ್ಯ ಉಪಾಧ್ಯಕ್ಷೆ ವಿಜಯ್ ಕುಮಾರ್, ರಾಜ್ಯ ಸಂಘಟನಾ ಕಾರ್ಯದರ್ಶಿ ನರಸಿಂಹಮೂರ್ತಿ, ಜಾನಪದ ಗಾಯಕರು ವೆಂಕಟಾಚಲಪತಿ, ರಾಜ್ಯ ಕಾರ್ಯದರ್ಶಿ ಶ್ರೀ ಚಂದ್ರಪ್ಪ, ನಿರೂಪಕಿ ಮಂಜುಳಾ ಕೊಂಡ, ರಾಜನಹಳ್ಳಿ ಉಪಸ್ಥಿತರಿದ್ದರು. ಈಗ ನಮ್ಮ ಈಚಲ ವೆಂಕಟಾಚಲಪತಿ ಸರ್ ಅವರು ಮತ್ತು ಇಡೀ ಕರ್ನಾಟಕ ರಾಜ್ಯ ಪ್ರಶಸ್ತಿಯನ್ನು ಪಡೆದುಕೊಂಡಿದ್ದಾರೆ. ಇವರು ತಬಲಾ ರಮಣ ಅಣ್ಣವರು, ಚಿನ್ನಿ ಸರ್ ಇದ್ದಾರೆ, ನಮ್ಮ ಕೀಬೋರ್ಡ್ ರಾಜು ಸರ್ ಅವರು ಮತ್ತು ತಾಳಿಕೋಟೆ ಸರ್ ಅವರು, 4 ಜನರಿಗೂ ಸನ್ಮಾನ ಕಾರ್ಯಕ್ರಮವನ್ನ ಮಾಡಲಾಗ್ತಿದೆ. ಒಂದ್ಸರಿ ಏನಾದ್ರು ಜೋರಾಗಿ ಚಪ್ಪಾಳೆ ಕೊಡೋಣವಾ? ಎಷ್ಟು ಚಂದ ಹಾಡಿದ್ರಲ್ವಾ? ಬೆಳಿಗ್ಗೆ ಸುಮಾರು 1 ತಾಸಲ್ಲ 2 ತಾಸನ್ನು ಕಳ್ತೀನಿ. 2 ಗಂಟೆಗೂ ಹೆಚ್ಚು ಅವರ ಹಾಡು ಮತ್ತು ಹಾಡಿಗೆ ಅವರ ಮ್ಯೂಸಿಕ್ ಸಹಕಾರ ಕೊಟ್ಟರಲ್ಲ, ಹಾಗಾಗಿ ಎಲ್ರಿಗೂ ನಾನು ಪ್ರೀತಿಯ ಧನ್ಯವಾದ ಅರ್ಪಿಸ್ತೇನೆ. ಸದಾಕಾಲ